ಕರ್ನಾಟಕ ಕರಾವಳಿಯ ಸಪ್ತ ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾದ ಪರಶುರಾಮ ಸೃಷ್ಟಿಯ ಪುರಾಣ ಪ್ರಸಿದ್ಧ ಧ್ವಜಪುರ ಕೋಟೇಶ್ವರದ ಶ್ರೀ ಮಹತೋಬಾರ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನದಲ್ಲಿ ವೃಶ್ಚಿಕ ಮಾಸದ ಹುಣ್ಣಿಮೆಯಂದು ನಡೆಯುವ ಸಂಭ್ರಮದ ಕೊಡಿ ಹಬ್ಬಕ್ಕೆ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮಾರ್ಕೋಡು ಗೋಪಾಲಕೃಷ್ಣ ಶೆಟ್ಟಿ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಪ್ರಶಾಂತ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಸಾವಿರಾರು ಭಕ್ತರು ಕಾತುರತೆಯಿಂದ ಕ್ಷಣಗಣನೆ ಮಾಡುತ್ತಿದ್ದಾರೆ. ಮೈಸೂರು ಸ್ಯಾಂಡಲ್ ಸಾಬೂನು ಪ್ರಕೃತಿಯಷ್ಟೇ ತಾಜಾ ಮತ್ತು ಪರಿಶುದ್ಧ. ಕೋಟೇಶ್ವರ ಒಂದು ಪುರಾಣ ಪ್ರಸಿದ್ಧ ಕ್ಷೇತ್ರ. ಇಲ್ಲಿಯ ಇತಿಹಾಸಕ್ಕಿಂತ ಪುರಾಣ ಹೆಚ್ಚು ಆಕರ್ಷಕವಾದದ್ದು. ಸಪ್ತ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಪುರಾಣಗಳಲ್ಲಿ ಕೋಟೇಶ್ವರವನ್ನ ಧ್ವಜಪುರವೆಂದು ಕರೆಯಲಾಗಿದೆ. ದಾಖಲೆಗಳ ಪ್ರಕಾರ ಕೋಟೇಶ್ವರದ ಮೂಲ ಹೆಸರು ಕುಡಿಕೂರು. ಕೊಡಿಯ ಸಂಸ್ಕೃತ ರೂಪ ಧ್ವಜ. ಹಾಗಾಗಿ ಕುಡಿಕೂರನ್ನೇ ಸಂಸ್ಕೃತದಲ್ಲಿ ಧ್ವಜಪುರವೆಂದು ಕರೆಯಲಾಗ್ತಿದೆ. ಮಾಹಿಷ್ಮತಿ ರಾಜವಸುವು ಬ್ರಹ್ಮ ರಥೋತ್ಸವ ನಡೆಸೋದೆಂದು ತೀರ್ಮಾನಿಸಿದಾಗ ರಥ ತಯಾರಾಗದ ಕಾರಣ ಕೊಡಿಯಿಂದ ರಥ ನಿರ್ಮಿಸಿ ರಥೋತ್ಸವ ನಡೆಸಿದ್ದೇ ಮುಂದೆ ಕೊಡಿ ಹಬ್ಬ ಆಯಿತು ಎನ್ನಲಾಗ್ತಿದೆ. ಇದರ ನೆನಪಿಗಾಗಿ ಇಂದಿಗೂ ಬ್ರಹ್ಮ ರಥೋತ್ಸವದಲ್ಲಿ ಬಿದಿರಿನ ಕೊಡಿಯನ್ನ ರಥಕ್ಕೆ ಮೊದಲಾಗಿ ಕೊಂಡೊಯ್ಯುತ್ತಾರೆಂಬ ಮಾತು ಇದೆ. ಮಹತೋಬಾರ್ ಶ್ರೀ ಕೋಟಿಲಿಂಗೇಶ್ವರ ದೇವಸ್ಥಾನ ಸಪ್ತ ಮೋಕ್ಷಪ್ರದ ಕ್ಷೇತ್ರಗಳಲ್ಲಿ ಒಂದು. ಕೋಟಿಲಿಂಗೇಶ್ವರನ ರಥೋತ್ಸವ ಅಂತ ಹೇಳಿದರೆ ಅದು ಜಿಲ್ಲೆಯಲ್ಲಿ ಅತ್ಯಂತ ಪ್ರಸಿದ್ಧಿ ಪಡೆದಂತಹ ಒಂದು ಮಹಾನ್ ರಥೋತ್ಸವ. ಈ ವರ್ಷದ ರಥೋತ್ಸವ ಡಿಸೆಂಬರ್ 4ನೇ ತಾರೀಕು ಗುರುವಾರ ದಿನ ನೆರವೇರಲಿಕ್ಕಿದೆ. ಅಂದರೆ ಮಾರ್ಗಶಿರ ಮಾಸದ ಹುಣ್ಣಿಮೆಯ ದಿವಸ ಈ ರಥೋತ್ಸವ ನಡೀತಾ ಇದೆ. ಮಾರ್ಗಶಿರ ಮಾಸ ಶಿವನ ಆರಾಧನೆಗೆ ಅತ್ಯಂತ ಶ್ರೇಷ್ಠವಾದಂಥ ಒಂದು ತಿಂಗಳು. ಅದೇ ದಿವಸದಲ್ಲಿ ಈ ರಥೋತ್ಸವ ಕೂಡ ನಡೀತಾ ಇದೆ. ಮೊನ್ನೆ ನವೆಂಬರ್ 27ನೇ ತಾರೀಕಿನ ದಿನದಂದು ಅಂಕುರಾರೋಹಣ ಮಾಡುವುದರ ಜೊತೆಯಲ್ಲಿ 28ನೇ ತಾರೀಕಿನ ದಿವಸ ಧ್ವಜಾರೋಹಣ ಮಾಡುವುದರ ಮೂಲಕ ಈ ಒಂದು ರಥೋತ್ಸವಕ್ಕೆ ಚಾಲನೆ ನಡೆದಿದೆ. ಅಲ್ಲಿಂದ 8 ದಿನಗಳ ಪರ್ಯಂತ ವಿವಿಧ ದಿನಗಳಲ್ಲಿ ವಿವಿಧ ವಾಹನೋತ್ಸವಗಳನ್ನು ನಡೆಸ್ತಾ ಈ ಒಂದು ಜಾತ್ರೆ ಮುಂದುವರಿತಾ ಇದೆ. ಪ್ರತಿದಿನ ದೇವಸ್ಥಾನದಲ್ಲಿ ಉತ್ಸವಾದಿಗಳು ಕೂಡ ನಡೀತಾ ಇದೆ. ಹಾಗೂ 9 ದಿನಗಳು ನವಕುಂಡಾದಿ ಹೋಮಗಳು ದೇವಸ್ಥಾನದಲ್ಲಿ. ಅಂದರೆ ಈ ಕ್ಷೇತ್ರದ ಎಲ್ಲ ಜೀವಿಗಳ ಜನಗಳ ಒಂದು ಶ್ರೇಯಸ್ಸನ್ನು ಬಯಸಿ ಈ ಹೋಮ ಹವನಾದಿಗಳು ಈ ಕ್ಷೇತ್ರದಲ್ಲಿ ನಡೀತಾ ಇರುತ್ತೆ. ಹಾಗೆ ಈ ಒಂದು ಜಾತ್ರೆಯ ಪ್ರಯುಕ್ತ ದೇವಸ್ಥಾನದ ವೇದಿಕೆಯಲ್ಲಿ 6 ದಿನಗಳ ಪರ್ಯಂತ ಅನೇಕ ಸಂಗೀತ, ನೃತ್ಯ, ನಾಟಕ, ಯಕ್ಷಗಾನ ಇತ್ಯಾದಿ ಕಾರ್ಯಕ್ರಮಗಳನ್ನು ಕೂಡ ನಾವು ಹಲವಾರು ವರ್ಷಗಳಿಂದ ಆಯೋಜಿಸ್ತಾ ಬಂದಿದ್ದೇವೆ. ಮೊನ್ನೆ 30ನೇ ತಾರೀಕಿನ ದಿನದಿಂದ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಈ ವೇದಿಕೆಯಲ್ಲಿ ಪ್ರದರ್ಶನಗೊಳ್ತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿಯೂ ಕೂಡ ಈ ಕೋಟಿಲಿಂಗೇಶ್ವರನ ಸದ್ಭಕ್ತರು ಭಾಗವಹಿಸಿ ಕೋಟಿಲಿಂಗೇಶ್ವರನ ದಿವ್ಯಾನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ನಾವು ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಬರುವಂಥ ಭಕ್ತಾದಿಗಳಿಗಾಗಿ ದೇವಸ್ಥಾನದಲ್ಲಿ ಅನ್ನ ಸಂತರ್ಪಣಾ ವಿಧಿಗಳನ್ನು ಕೂಡ ನಾವು ಏರ್ಪಡಿಸಿದ್ದೇವೆ. ಇದೆಲ್ಲದರ ಪ್ರಯೋಜನವನ್ನು ಪಡೆದುಕೊಂಡು ಶ್ರೀ ಶಿವನ ಕೃಪೆಗೆ ಭಕ್ತಜನರೆಲ್ಲರೂ ಪಾತ್ರರಾಗಬೇಕು ಎನ್ನುವುದಾಗಿ ಈ ಒಂದು ಸಂದರ್ಭದಲ್ಲಿ ಮನವಿ ಮಾಡಿಕೊಳ್ಳಿ. ವ್ಯವಹಾರಸ್ಥರಿಗೆ ಅಭಿವೃದ್ಧಿಯ ಕುಡಿ, ಅವಿವಾಹಿತರಿಗೆ ಸಂಗಾತಿ ಭಾಗ್ಯ, ನವ ವಿವಾಹಿತರಿಗೆ ಕರುಳ ಕುಡಿ, ಕೃಷಿಕರಿಗೆ ಸಮೃದ್ಧಿಯ ಕುಡಿ. ಹೀಗೆ ಈ ರಥೋತ್ಸವಕ್ಕೆ ಕೊಡಿ ಹಬ್ಬ ಎಂದು ಹೆಸರು ಎನ್ನಲಾದರೆ ಕೋಟೇಶ್ವರದ ಸುತ್ತಮುತ್ತಲಿನ ನವ ವಿವಾಹಿತರು ಕೋಟಿ ತೀರ್ಥದಲ್ಲಿ ಸ್ನಾನ ಮಾಡಿ ದೇವರ ದರ್ಶನ ಪಡೆದು ಕಬ್ಬಿನ ಕೊಡಿಯನ್ನ ಕೊಂಡೊಯ್ತಾರೆ. ಕೋಟಿ ತೀರ್ಥ ಕೆರೆಗೆ ಸುತ್ತಕ್ಕಿ ತುಳಿದರೆ ತಮ್ಮ ಇಷ್ಟಾರ್ಥ ಈಡೇರುತ್ತೆ ಎಂಬ ನಂಬಿಕೆಯಿಂದ ಹಬ್ಬದ ದಿನ ಬೆಳಗ್ಗೆ 3 ಗಂಟೆಯಿಂದಲೇ ದೂರದ ಹರಕೆ ಹೊತ್ತ ಭಕ್ತಾಭಿಮಾನಿಗಳು ಕೆರೆಯಲ್ಲಿ ತೀರ್ಥ ಸ್ನಾನ ಮಾಡಿ ಅಕ್ಕಿಯನ್ನ ಈ ಕೆರೆಯ ಸುತ್ತ ತುಳಿಯುತ್ತಾರೆ. ಅಂಕುರಾರೋಹಣ, ಧ್ವಜಾರೋಹಣ, ಬೇರಿತಾಡನ, ಕೌತುಕ ಬಂಧನ, ಮಯೂರ ವಾಹನೋತ್ಸವ, ಪನ್ನಗ ವಾಹನೋತ್ಸವ, ವೃಷಭ ವಾಹನೋತ್ಸವ, ಕುಂಜರ ವಾಹನೋತ್ಸವ, ಅಶ್ವ ವಾಹನೋತ್ಸವಗಳಲ್ಲಿ ಕೋಟಿಲಿಂಗೇಶ್ವರನ ಭವ್ಯ ಮೆರವಣಿಗೆಯ ಬಳಿಕ 8ನೆಯ ದಿನ ನಾಳೆ ಕೋಟಿಲಿಂಗೇಶ್ವರನಿಗೆ ಮನ್ಮಹಾ ರಥೋತ್ಸವದಲ್ಲಿ ಪುರ ಮೆರವಣಿಗೆ ನಡೆಸಲಾಗುತ್ತೆ. ಜಯಶೇಖರ್ ಮಡಪ್ಪಾಡಿ, ಪಬ್ಲಿಕ್ ನೆಕ್ಸ್ಟ್, ಕುಂದಾಪುರ.